ಪ್ರಕರಣ ಬಾಕಿ ಅದಾವ. ಮುಂದೆ 2021ರಾಗ 560 ಏನಪ್ಪ ಅಂದ್ರೆ ಅತ್ಯಾಚಾರಗಳಂತ ಹೆಣ್ಮಕ್ಳು, ಅದ್ರಾಗ 31 ಮಂದಿ ಶಿಕ್ಷೆ ಆಗ್ಯದ. ತಪ್ಪಿಸ್ಕೊಂಡವರು 114 ಜನ. ಮುಂದೆ ಅದೇ ಕಾಲಕ್ಕೆ 2022ರಾಗ ಆಗೇನಾಯ್ತಪ್ಪ ಅಂದ್ರೆ 550 ಜನರ ಮೇಲೆ ಅತ್ಯಾಚಾರ ಆಯಿತು. ಶಿಕ್ಷೆ ಆಗಿದ್ದು ಬರೀ 19 ಮಂದಿಗೆ. ಮತ್ತು 127 ಮಂದಿ ಏನಪ್ಪ ಅಂದ್ರೆ ಪ್ರಕರಣ ಕುಲ ಮಾಡ್ಕೊಂಡು ಹೋಗಿಬಿಟ್ರು ಅನ್ನೋ ಇನ್ನು ಬಾಕಿ ಅದಾವ ಕೇಸುಗಳು. ಇನ್ನು 2023 796 ಅತ್ಯಾಚಾರ ಪ್ರಕರಣ ಅದು ಏನು ರೀ, ಅದು ಅದರ ಶಿಕ್ಷೆ ಆಗಿದ್ದೀರಪ್ಪ 7 ಜನಕ್ಕೆ 168 ಮಂದಿ ತಪ್ಪಿಸ್ಕೊಂಡಂಗೆ ಆಯಿತು, ಪ್ರಕರಣದಿಂದ ಹೊರಗೆ ಹೋದರು. 24ರಾಗ 587 ಮಂದಿ ಮೇಲೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ಯದ. ಅದರ ಶಿಕ್ಷೆ ಆಗಿದ್ದು ಎಷ್ಟಪ್ಪ 7 ಜನಕ್ಕೆ, ಮುಂದೆ 315 ತಪ್ಪಿಸ್ಕೊಂಡು ಹೋದ್ರು ಅಂತ. ಹಿಂಗೆ ಒಂದು ಡಾಟಾ ನಮಗೆ ಸಿಗ್ತದೆ. ಈ ರೀತಿಯಾಗಿ ನಡೆದಪ್ಪ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಅನ್ಯಾಯ ಅಂತೇಳಿ. ಇಷ್ಟಾಗಿಯೂ ಇವತ್ತು ಇಷ್ಟೆಲ್ಲ ನಡೆದರೂ ಸಹಿತ ಭಾಳಷ್ಟು ಜನಕ್ಕೆ ಶಿಕ್ಷೆ ಆಗ್ತಾಯಿಲ್ಲ. ಭಾಳ ಕಡಿಮೆ ಪರ್ಸೆಂಟೇಜ್ ಶಿಕ್ಷೆ ಆಗಿದೆ ಅನ್ನೋದು ಅಷ್ಟೇ. ಅಂದ್ರೆ 3.73 ಅಷ್ಟು ಶಿಕ್ಷೆ ಆಗ್ಯದ. ಈ ಶಿಕ್ಷೆ ಆಗಬೇಕಾಗಿದ್ದಪ್ಪ ಅಂದ್ರೆ ತೀವ್ರವಾಗಿ ತನಿಖೆ ನಡಿಬೇಕು, ಪ್ರಾಮಾಣಿಕವಾಗಿ ಅವೆಲ್ಲ ವಿಷಯಗಳು ಹೊರಗೆ ಬರಬೇಕು ಅಂದಾಗ ಒಂದು ಹಂತಕ್ಕೆ ಬರ್ತದೆ ಶಿಕ್ಷೆ ಆಗ್ಬೇಕಾಯ್ತಂದ್ರೆ. ಹೀಗಾಗಿ ಅವೆಲ್ಲ ಪ್ರೂವ್ ಮಾಡೋದು ಪಾಪ ಯಾವುದೇ ಹೆಣ್ಮಕ್ಳಿಗೆ ಸಾಧ್ಯ ಇಲ್ಲ. ಮತ್ತು ಸಮಾಜವು ನಮ್ಮನ್ನು ಹೆಣ್ಮಕ್ಳು ಏನಾದರೂ ಅಂಥದಕ್ಕೆ ಬಲಿಯಾಗಿ ಹೊರಗೆ ಬಂದರೆ ಆ ಹೆಣ್ಮಕ್ಳನ್ನ ಒಂದು ಮರು ಜೀವನ ಕೊಟ್ಟ ಮದುವೆ ಆಗುವಂಥ ಪುರುಷ ಪ್ರಧಾನ ಸಮಾಜವೂ ಇಲ್ಲ. ಭಾಳಷ್ಟು ರೇರ್, ಕಡಿಮೆ ಅಂದರೂ ಅಡ್ಡಿ ಇಲ್ಲ. ಹೀಗಾಗಿ ಅವ್ರ ಬದುಕು ಏನಾಗ್ತದಪ್ಪ ಪೂರ್ತಿ ಬರ್ಬಾದ್ ಆಗ್ತದೆ ಅಂತ ತಿಳ್ಕೊಂಡು ಭಾಳಷ್ಟು ಜನ ಕೋರ್ಟು ಅಥವಾ ಕಚೇರಿ ಮೆಟ್ಲು ಹೋಗ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಅದೇನೂ ಇರಲಿ, ಈ ಪ್ರಕರಣದಲ್ಲೇ ಇಲ್ಲಿವರೆಗೆ 5 ವರ್ಷದೊಳಗೆ 1932 ಪ್ರಕರಣಗಳಲ್ಲಿ ಆರೋಪಿಗಳು ಖುಲಾಸೆಯಾಗಿ ಹೋಗಿದ್ದಾರೆ. ನಮ್ದು ಏನು ತಪ್ಪಿಲ್ಲಪ್ಪ ಅಂತ ಅನಿಸ್ಕೊಂಡು ಹೋಗಿದ್ದಾರೆ ಕೋರ್ಟ್ ಕಡೆಯಿಂದ. ಈ ರೀತಿ ಅಲ್ಲೇ ಒಂದು ಡಿಸಿಷನ್ ತೊಗೊಳೋದು ಕಾರಣ ಏನಪ್ಪ ಅಂದ್ರೆ ಹೆಣ್ಮಕ್ಳ ಪರವಾಗಿ ವಾದ ಮಾಡೋರಾಗಿರ್ಬೋದು, ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಆಗಿರ್ಬೋದು, ಇವರು ಕಡಿಮೆ ಅಂದರೂ ಅಡ್ಡಿ ಇಲ್ಲ. ಮತ್ತು ಹೇಳಿದರೆ ಈಗಾಗಲೇ ಅದನ್ನು ಬೆಳೆಸಲಾರದು ಅಲ್ಲೇ ಮುಗಿಸಿಬಿಡುವಂಥ ಮನೋವೃತ್ತಿ ಭಾಳಷ್ಟು ಜನರಲ್ಲಿ ಇರೋದ್ರಿಂದಾಗೆ ಪ್ರಕರಣಗಳೆಲ್ಲ ಖುಲಾಸೆ ಆಗ್ತಾ